ಅಥಣಿಯ ಗುಡಿಮನಿ ಸಾಹೇಬ್ರು ಬಂದ ಜನರಿಗೆ ಖಾಮೋಶ್ ಅನ್ನುತ್ತಿದ್ದಾರಂತೆ. ಅಥಣಿ ಪಟ್ಟಣದ ಶಿವಯೋಗಿ ಸರ್ಕಲ್ ಸಾವಿರಾರು ಲಕ್ಷ ದಿನನಿತ್ಯ ಹೋಗುವ ರಸ್ತೆ ಮೇಲೆ ಭಾವಚಿತ್ರ ಹಾಕಿಕೊಂಡು ಹರಿದುಕೊಂಡ ಕಟ್ಔಟ್ ಬ್ಯಾನರ್ ರಾರಾಜಿಸ್ತಾ ಇರುವುದು. ಇದರಿಂದ ಹಾರೇಕೆರೆ ಮಧ್ಯಭಾಗದಲ್ಲಿರುವ ರಸ್ತೆ ಜಾಗಗಳಲ್ಲಿ ಸಾರ್ವಜನಿಕರು ಮುಖ್ಯಾಧಿಕಾರಿ ಇದ್ದಾನೋ ಅಥವಾ ಸತ್ತಿದ್ದಾನೋ ಅನ್ನುವುದು ಜನರ ಯಕ್ಷ ಪ್ರಶ್ನೆಯಾಗಿದೆ. ಹಾಗೆ ಅಥಣಿ ಮತಕ್ಷೇತ್ರದ ಶಾಸಕರು ಈತನ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಯಾಕೆ ಕೊಡ್ತಾ ಇಲ್ಲ, ಏನು ಮುಖ್ಯಾಧಿಕಾರಿ ಅವರನ್ನು ಕೂಡ ಅವ್ರು ಹೇಳಿದಂತೆ ಕುಣಿಯುವಂತೆ ಮಾಡಿಕೊಂಡಿದ್ದಾನ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಅದೇನೇ ಇರಲಿ, ಶಾಸಕರು ಅಭಿಮಾನಿಗಳಿಂದ ಆಯ್ಕೆಯಾಗಿ ಕೊಂಡು ಬಂದಿರ್ತಾರೆ. ನಿಮ್ಮ ಅಭಿಮಾನಿ ಕಾರ್ಯಕರ್ತರಿಗೆ ಹೋಗುವ ಸಮಯದಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡ್ರೆ ನಿಮಗೆ ಖುಷಿನ? ಸಾರ್ವಜನಿಕರ ಮಾತಿನ ಒಂದು ಪೆಟ್ಟಾಗಿರುತ್ತೆ. ನಾವು ಮುಖ್ಯಾಧಿಕಾರಿಗಳ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಮುಖ್ಯಾಧಿಕಾರಿ ಮೇಲೆ ಅಥಣಿ ಪಟ್ಟಣದ ಜನರು ಲಬಲಬೋಕಿಕೊಳ್ಳುತ್ತಿದ್ದಾರೆ. ಇದು ಹಿಂಗೆ ನಡೆದರೆ ಒಂದು ದಿನ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಕೂರುವ ಸ್ಥಿತಿ ನಿರ್ಮಾಣವಾಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮಲ್ಲಿರುವ ಒಂದು ಕಳಂಕವನ್ನು ಆರಿಸಿಕೊಂಡು ಅಭಿಮಾನಿ ಶಾಸಕರ ಅಂತ ಹೇಗೆ ಅನಿಸಿಕೊಂಡಿದ್ದೀರೋ ಹಾಗೆ ಕನಸಾಗಿ ನನಸು ಮಾಡಲಿ. ಮುಖ್ಯ ಅಧಿಕಾರಿ ಸಾಹೇಬರು ಈ ಬ್ಯಾನರ್ಗಳಿಗೆ ಹಾಕಿಕೊಳ್ಳೋಕೆ 17 ಲಕ್ಷ ಲಂಚವನ್ನು ತಿಂದಿರುವಂಥ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ರಾಜ್ ಹಿಂದಿ ಚಲನಚಿತ್ರದ ಕಾವೋ ಕಯಾಲೋಮ್ ಯಾದ್ ಆತೆ ಹೋ ಅನ್ನುತ್ತಾ ಲಂಚದ ಹಣವನ್ನು ಪಡೆದುಕೊಂಡು ಆಫೀಸ್ನಲ್ಲಿ ಕುಳಿತುಕೊಂಡಿದ್ದಾರೆ. ಹರಿದು ಹೋಗಿರುವ ಬ್ಯಾನರ್ಗಳನ್ನು ತೆಗೆದುಹಾಕುವಂತೆ ಶಾಸಕ ಲಕ್ಷ್ಮಣ ಸವದಿ ಅವರು ಮಾಸಿಕ ಸಭೆಯಲ್ಲಿ ಹೇಳಿದರೂ ಕೂಡ ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಎನ್ನುವುದಂತೆ ಡೋಂಟ್ ಕೇರ್ ಅನ್ನುತ್ತಾ ಈ ಅಧಿಕಾರಿಗಳು ಕುಳಿತುಕೊಂಡಿದ್ದಾರೆ.